IPL ಶುರುವಾದಾಗಿನಿಂದ ಅಂದರೆ 2008ರಿಂದ 2024 ತನಕ IPLನಲ್ಲಿ ಕ್ರಿಯೇಟ್ ಆಗಿರುವ ರೆಕಾರ್ಡ್ಸ್ಗಳನ್ನ ನೋಡೋಣ. ಮೊದಲಿಗೆ ಬ್ಯಾಟಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋದಾದರೆ, ಮೋಸ್ಟ್ ರನ್ಸ್, ಅತಿ ಹೆಚ್ಚು ರನ್ಸ್ ಗಳಿಸಿರೋ ರೆಕಾರ್ಡ್ ವಿರಾಟ್ ಕೊಹ್ಲಿರವರ ಹೆಸರಿನಲ್ಲಿದೆ. ಇವರು 2008ರಿಂದ 2024 ತನಕ IPLನಲ್ಲಿ 8004 ರನ್ಸ್ಗಳನ್ನ ಗಳಿಸಿದ್ದಾರೆ. ಹೈಯೆಸ್ಟ್ ಸ್ಕೋರ್, ಒಂದೇ ಮ್ಯಾಚ್ನಲ್ಲಿ ಅತಿ ಹೆಚ್ಚು ರನ್ಸ್ಗಳನ್ನ ಗಳಿಸಿರೋ ರೆಕಾರ್ಡ್ ಕ್ರಿಸ್ ಗೇಲ್ರವರ ಹೆಸರಿನಲ್ಲಿದೆ. ಇವರು RCB ಟೀಮ್ನಲ್ಲಿದ್ದಾಗ 23 ಏಪ್ರಿಲ್ 2013ರಲ್ಲಿ ಪುಣೆ ವಾರಿಯರ್ಸ್ ಟೀಮ್ ವಿರುದ್ಧ 175 ರನ್ಸ್ಗಳನ್ನ ಗಳಿಸಿದರು. ಹೈಯೆಸ್ಟ್ ಪಾರ್ಟ್ನರ್ಶಿಪ್, ಅತಿ ಹೆಚ್ಚು ರನ್ಗಳ ಪಾರ್ಟ್ನರ್ಶಿಪ್ ಆಡಿರೋ ರೆಕಾರ್ಡ್ RCBಯ ವಿರಾಟ್ ಕೊಹ್ಲಿ ಮತ್ತು AB ಡೆ ವಿಲಿಯರ್ಸ್ ಹೆಸರಿನಲ್ಲಿದೆ. ಇವರು 14 ಮೇ 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ 229 ರನ್ಗಳ ಜೊತೆಯಾಟವನ್ನು ಆಡಿದರು. ಮೋಸ್ಟ್ ಸಿಕ್ಸಸ್, ಅತಿ ಹೆಚ್ಚು ಸಿಕ್ಸಸ್ ಗಳಿಸಿರೋ ರೆಕಾರ್ಡ್ ಕ್ರಿಸ್ ಗೇಲ್ರವರ ಹೆಸರಿನಲ್ಲಿದೆ. ಇವರು KKR, RCB, PBKS ತಂಡಗಳಲ್ಲಿ ಆಡಿ ಎಲ್ಲ ತಂಡಗಳಿಂದ ಒಟ್ಟು 357 ಸಿಕ್ಸಸ್ಗಳನ್ನ ಗಳಿಸಿದರು. ಮೋಸ್ಟ್ ಫೋರ್ಸ್, ಅತಿ ಹೆಚ್ಚು ಬೌಂಡ್ರಿಗಳನ್ನ ಹೊಡೆದಿರೋ ರೆಕಾರ್ಡ್ ಶಿಖರ್ ಧವನ್ರವರ ಹೆಸರಿನಲ್ಲಿದೆ. ಇವರು DD, MI, DC, SRH, PBKS ಇಷ್ಟು ತಂಡಗಳಲ್ಲಿ ಆಡಿದ್ದಾರೆ ಹಾಗೂ ಎಲ್ಲ ತಂಡಗಳಿಂದ 768 ಬೌಂಡ್ರಿಗಳನ್ನ ಗಳಿಸಿದ್ದಾರೆ. ಮೋಸ್ಟ್ ಸೆಂಚುರೀಸ್, IPLನಲ್ಲಿ ಅತಿ ಹೆಚ್ಚು ಸೆಂಚುರಿ ಗಳಿಸಿರೋ ರೆಕಾರ್ಡ್ RCBಯ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ. ಇವರು 8 ಸೆಂಚುರಿಗಳನ್ನ ಗಳಿಸಿದ್ದಾರೆ. ಮೋಸ್ಟ್ ಹಾಫ್ ಸೆಂಚುರೀಸ್, IPLನಲ್ಲಿ ಅತಿ ಹೆಚ್ಚು ಅರ್ಧಶತಕ ಗಳಿಸಿರೋ ರೆಕಾರ್ಡ್ ಡೇವಿಡ್ ವಾರ್ನರ್ರವರ ಹೆಸರಿನಲ್ಲಿದೆ. ಇವರು SRH ಮತ್ತು DC ತಂಡಗಳಲ್ಲಿ ಆಡಿದ್ದು ಒಟ್ಟಾರೆ 66 ಅರ್ಧಶತಕಗಳನ್ನ ಗಳಿಸಿದ್ದಾರೆ. ಮೋಸ್ಟ್ ರನ್ಸ್ ಇನ್ ಎ ಸೀಸನ್, ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಹೊಡೆದಿರೋ ರೆಕಾರ್ಡ್ RCBಯ ವಿರಾಟ್ ಕೊಹ್ಲಿರವರ ಹೆಸರಿನಲ್ಲಿದೆ. ಇವರು 2016ರ ಸೀಸನ್ನಲ್ಲಿ 973 ರನ್ ಗಳಿಸಿದ್ದಾರೆ. ಬೌಲಿಂಗ್ ರೆಕಾರ್ಡ್ಸ್, ಮೋಸ್ಟ್ ವಿಕೆಟ್ಸ್, IPLನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ರೆಕಾರ್ಡ್ ಯಜುವೇಂದ್ರ ಚಹಲ್ರವರ ಹೆಸರಿನಲ್ಲಿದೆ. ಇವರು MI, RCB, RR ತಂಡಗಳಲ್ಲಿ ಆಡಿ ಒಟ್ಟು 205 ವಿಕೆಟ್ಸ್ಗಳನ್ನ ಗಳಿಸಿದ್ದಾರೆ. ಬೆಸ್ಟ್ ಬೌಲಿಂಗ್ ಆವರೇಜ್, ಈ ಬೆಸ್ಟ್ ಬೌಲಿಂಗ್ ಆವರೇಜ್ ರೆಕಾರ್ಡ್ ಮುಂಬೈ ಇಂಡಿಯನ್ಸ್ನ ಲಸಿತ್ ಮಲಿಂಗಾರವರ ಹೆಸರಿನಲ್ಲಿದೆ. ಮೋಸ್ಟ್ ಹ್ಯಾಟ್ರಿಕ್ಸ್, IPLನಲ್ಲಿ ಅತಿ ಹೆಚ್ಚು ಹ್ಯಾಟ್ರಿಕ್ ವಿಕೆಟ್ಗಳನ್ನ ತೆಗೆದಿರೋ ರೆಕಾರ್ಡ್ ಅಮಿತ್ ಮಿಶ್ರಾರವರ ಹೆಸರಿನಲ್ಲಿದೆ. ಇವರು DD, DC, SRH, LSC ತಂಡಗಳಲ್ಲಿ ಆಡಿ ಒಟ್ಟು 3 ಹ್ಯಾಟ್ರಿಕ್ ವಿಕೆಟ್ಸ್ಗಳನ್ನ ಪಡೆದಿದ್ದಾರೆ. ಬೆಸ್ಟ್ ಬೌಲಿಂಗ್ ಫಿಗರ್ಸ್, ಈ ರೆಕಾರ್ಡ್ ಅಲ್ಜಾರಿ ಜೋಸೆಫ್ ಹೆಸರಿನಲ್ಲಿದೆ. ಇವರು ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿದ್ದಾಗ ಏಪ್ರಿಲ್ 6, 2019ರಲ್ಲಿ SRH ವಿರುದ್ಧ 12 ರನ್ ನೀಡಿ 6 ವಿಕೆಟ್ಸ್ಗಳನ್ನ ಪಡೆದಿದ್ದರು. ಮೋಸ್ಟ್ ವಿಕೆಟ್ಸ್ ಇನ್ ಎ ಸೀಸನ್, ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಪಡೆದಿರೋ ರೆಕಾರ್ಡ್ ಡ್ವೇನ್ ಬ್ರಾವೋ ಮತ್ತು ಹರ್ಷಲ್ ಪಟೇಲ್ ಹೆಸರಿನಲ್ಲಿದೆ. ಹರ್ಷಲ್ ಪಟೇಲ್ 2021ರಲ್ಲಿ RCB ಟೀಮ್ ಪರ 32 ವಿಕೆಟ್ಸ್ಗಳನ್ನ ಪಡೆದಿದ್ದರು. ಡ್ವೇನ್ ಬ್ರಾವೋ 2013ರಲ್ಲಿ CSK ಟೀಮ್ ಪರ 32 ವಿಕೆಟ್ಸ್ ಪಡೆದಿದ್ದರು. ಹಾಗೆ ಫೀಲ್ಡಿಂಗ್ ರೆಕಾರ್ಡ್ಸ್ನ ನೋಡೋಣ. ಮೋಸ್ಟ್ ಡಿಸ್ಮಿಸಲ್ಸ್ ಇನ್ ವಿಕೆಟ್ ಕೀಪಿಂಗ್, ಈ ರೆಕಾರ್ಡ್ ವಿಕೆಟ್ ಕೀಪರ್ MS ಧೋನಿ ಹೆಸರಿನಲ್ಲಿದೆ. ಇವರು CSK ಮತ್ತು RPS ತಂಡಗಳಿಂದ 190 ಡಿಸ್ಮಿಸಲ್ಸ್ನ ಮಾಡಿದರು. ಮೋಸ್ಟ್ ಕ್ಯಾಚಸ್ ಇನ್ ಎ ವಿಕೆಟ್ ಕೀಪಿಂಗ್, ಈ ರೆಕಾರ್ಡ್ MS ಧೋನಿ ಹೆಸರಿನಲ್ಲಿದೆ. ಇವರು CSK ಮತ್ತು RPS ತಂಡಗಳಿಂದ 148 ಕ್ಯಾಚ್ಗಳನ್ನು ಹಿಡಿದಿದ್ದರು. ಮೋಸ್ಟ್ ಸ್ಟಂಪಿಂಗ್, ಅತಿ ಹೆಚ್ಚು ಸ್ಟಂಪ್ಔಟ್ ಮಾಡಿರೋ ರೆಕಾರ್ಡ್ MS ಧೋನಿ ಹೆಸರಿನಲ್ಲಿದೆ. ಇವರು CSK ಮತ್ತು RPS ತಂಡಗಳಿಂದ ಒಟ್ಟು 42 ಸ್ಟಂಪ್ಔಟ್ಗಳನ್ನ ಮಾಡಿದರು. ಮೋಸ್ಟ್ ಕ್ಯಾಚಸ್ ಇನ್ ಎ ಫೀಲ್ಡರ್ ಆಗಿದ್ದು ಅತಿ ಹೆಚ್ಚು ಕ್ಯಾಚ್ ಹಿಡಿದಿರೋ ರೆಕಾರ್ಡ್ RCBಯ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ. ಇವರು 114 ಕ್ಯಾಚ್ಗಳನ್ನು ಹಿಡಿದಿದ್ದಾರೆ. ಇತರೆ ರೆಕಾರ್ಡ್ಸ್ಗಳನ್ನ ನೋಡೋದಾದರೆ, ಮೋಸ್ಟ್ ಮ್ಯಾಚಸ್, IPLನಲ್ಲಿ ಅತಿ ಹೆಚ್ಚು ಮ್ಯಾಚ್ ಆಡಿರೋ ರೆಕಾರ್ಡ್ MS ಧೋನಿ ಹೆಸರಿನಲ್ಲಿದೆ. ಇವರು CSK ಮತ್ತು RPS ತಂಡಗಳಿಂದ ಒಟ್ಟು 264 ಮ್ಯಾಚ್ಗಳನ್ನು ಆಡಿದ್ದಾರೆ. ಮೋಸ್ಟ್ ಮ್ಯಾಚಸ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ಮ್ಯಾಚ್ ಆಡಿರೋ ರೆಕಾರ್ಡ್ MS ಧೋನಿ ಹೆಸರಿನಲ್ಲಿದೆ. ಇವರು CSK ಮತ್ತು RPS ತಂಡಗಳಿಂದ 226 ಮ್ಯಾಚ್ಗಳನ್ನು ಆಡಿದ್ದಾರೆ. ಮೋಸ್ಟ್ ಮ್ಯಾಚಸ್ ಓನ್ ಆ್ಯಸ್ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ಮ್ಯಾಚ್ಗಳನ್ನು ಗೆದ್ದಿರೋ ರೆಕಾರ್ಡ್ MS ಧೋನಿ ಹೆಸರಿನಲ್ಲಿದೆ. ಇವರು CSK ಮತ್ತು RPS ತಂಡಗಳಿಂದ ಒಟ್ಟು 133 ಮ್ಯಾಚ್ಗಳನ್ನು ತಂಡದ ಕ್ಯಾಪ್ಟನ್ ಆಗಿ ಗೆದ್ದಿದ್ದಾರೆ. ಹಾಗೆ ಟೀಮ್ ರೆಕಾರ್ಡ್ಸ್ಗಳನ್ನ ನೋಡೋದಾದರೆ, ಹೈಯೆಸ್ಟ್ ಟೋಟಲ್, ಒಂದು ತಂಡದ ಅತ್ಯಧಿಕ ಮೊತ್ತ ಗಳಿಸಿದ ರೆಕಾರ್ಡ್ SRH ಹೆಸರಿನಲ್ಲಿದೆ. 15 ಏಪ್ರಿಲ್ 2024ರಲ್ಲಿ RCB ವಿರುದ್ಧ 3 ವಿಕೆಟ್ ನಷ್ಟಕ್ಕೆ 287 ರನ್ಗಳನ್ನ ಗಳಿಸಿದ್ದಾರೆ. ಲೋಯೆಸ್ಟ್ ಟೋಟಲ್, ಒಂದು ತಂಡದ ಕನಿಷ್ಠ ಮೊತ್ತ ಗಳಿಸಿದ ರೆಕಾರ್ಡ್ RCB ಹೆಸರಿನಲ್ಲಿದೆ. 23 ಏಪ್ರಿಲ್ 2017ರಲ್ಲಿ KKR ವಿರುದ್ಧ 49 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದುವರೆಗೆ ನೀವು ನೋಡಿದ ಎಲ್ಲ ರೆಕಾರ್ಡ್ಸ್ 2008ರಿಂದ 2024ರವರೆಗಿನದ್ದಾಗಿದೆ. ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.